ಬಹುಶಃ ಇವತ್ತು ಎಲ್ಲರಿಗೆ ಅರ್ಥ ಆಗ್ತಾ ಇದೆ, ನಾವೆಲ್ಲೋ ತಪ್ಪು ಮಾಡಿದ್ವಿ ಈ ಪ್ರಧಾನಿಗಳನ್ನ ಆರಿಸಿ. ಬಹುಶಃ ಇದ್ದಂತ ನಮ್ಮ ಎಲ್ಲ ಏನು ಟ್ಯಾಕ್ಸ್, ನಮ್ಮೆಲ್ಲ ಜನರ ಟ್ಯಾಕ್ಸ್ ನಿಂದ ಇದ್ದಂತ ನಮ್ಮ ಆಸ್ತಿಗಳನ್ನೆಲ್ಲ ಕೂಡ ಇವರು ಮಾರ್ಕೊಂಡು ಹೋಗ್ತಾ ಇದ್ದಾರೆ. ಸರ್ಕಾರದ ಆಸ್ತಿಗಳನ್ನೆಲ್ಲ ಅಂಬಾನಿ ಅದಾನಿಯವರಿಗೆ ಮಾರುವುದ್ರ ಮೂಲಕ ಎಲ್ಲ ಒಂದ್ ಕಡೆ ಇಡೀ ದೇಶವನ್ನೇ ಅವ್ರಿಗೆ ಗೊತ್ತಿರುವಂತ ಕೆಲಸ ಇವತ್ತು ಮಾಡ್ತಾ ಇದ್ದಾರೆ. ಬಹುಶಃ ದೇಶ ಬಹಳ ಸಂಕಷ್ಟದಲ್ಲಿದೆ. ನಾವೆಲ್ಲ ಇವತ್ತಾದ್ರೂ ಜಾಗೃತರಾಗಬೇಕು ಜನರು. ಇವರ ಆಡಳಿತದಲ್ಲಿ ಯಾರು ಕಡುಬಡವರು ಯಾರು ಸುಖವಾಗಿ ಜೀವನ ಮಾಡ್ಲಿಕ್ಕೆ ಸಾಧ್ಯನೇ ಇಲ್ಲ. ಇವತ್ತೆಲ್ಲ ಜಾತಿ ಧರ್ಮದ ಹೆಸರಿನಲ್ಲೇ ಇವರು ರಾಜಕೀಯ ಮಾಡ್ತಾ ಇದ್ದಾರೆ. ಜಾತಿ ಧರ್ಮ ಬಿಟ್ಟರೆ ಬೇರೆ ಏನೂ ಇಲ್ಲ ಇವರು. ಬೇರೆ ಯಾವ ಡೆವಲಪ್ಮೆಂಟ್ ವಿಚಾರದಲ್ಲಿ ಇವರು ಮಾತಾಡುವಂತ ನೈತಿಕತೆನೇ ಉಳಿದಿಲ್ಲ ಇವ್ರು. ಯಾವ್ದು ಹೇಳಲಿಕ್ಕೆ ಸಾಧ್ಯ ಇಲ್ಲ. ಏನೂ ಮಾಡ್ತಾ ಇಲ್ಲ. ಇವತ್ತು ಸಾಲ ನೋಡಿದ್ರೆ ಇಂಟರ್ನ್ಯಾಷನಲ್ ಮಟ್ಟದಲ್ಲಿ ಸುಮಾರು ಇವತ್ತು ಚೀಮಾರಿ ಹಾಕ್ತಾ ಇದ್ದಾರೆ ಅವರು. ಇವತ್ತು ವಿಶ್ವ ಬ್ಯಾಂಕ್ ಕೂಡ ಇವತ್ತು ಚೀಮಾರಿ ಆಗ್ತಾ ಇದೆ. ನಿಮಗೆ 240 ಲಕ್ಷ ಕೋಟಿ ಇವತ್ತು ಸಾಲ ಮಾಡಿಕೊಂಡು ದಿವಾಳಿ ಆಗ್ತಾ ಇದೆ. ಅತಿ ಹೆಚ್ಚು ಸಾಲ ಇವತ್ತು ಪಡಿತಾ ಇದ್ದಾರೆ. ಬಹಳ ಆರ್ಥಿಕ ಸಂಕಷ್ಟದಲ್ಲಿದ್ದೀವಿ ನಾವೆಲ್ಲ. ಅಲ್ಲ, ಅವ್ರ ಘೋಷಣೆಗಳು ಬರೇ ಮಾತಿನಲ್ಲಿ ಎಲ್ಲ ಯೋಜನೆಗಳನ್ನು ತೋರಿಸೋದು ಅದೇನು ಇರಂಗಿಲ್ಲ. ಎಲ್ಲ ಬೋಗಸ್ ಯೋಜನೆಗಳು, ಜನರಿಗೆ ದಿಕ್ಕು ತಪ್ಪಿಸುವಂತ ಕೆಲಸ ಅವ್ರು ಮಾಡ್ತಾ ಇದ್ದಾರೆ. ಯಾವ ಅಭಿವೃದ್ಧಿ ಐತಿ? ಏನೂ ಇಲ್ಲ, ಜೀರೋ ಅವ್ರದೆಲ್ಲ. ಏನಿದ್ರ ಹಿಂದೇನು ನೆಹರು ಅವರು ಏನೊಂದು ಫೌಂಡೇಶನ್ ಹಾಕಿದ್ರು ಪಂಚವಾರ್ಷಿಕ ಯೋಜನೆಯಿಂದ, ಇವೆಲ್ಲ ಯೋಜನೆಗಳಿಂದ ಇವತ್ತು ಸದೃಢವಾದಂತ ಒಂದು ದೇಶ ಆಗ್ಲಿಕ್ಕೆ ಸಾಧ್ಯ ಆಗೈತಿ. ಇವತ್ತು ಅದನ್ನು ಕೂಡ ಎಲ್ಲ ದೇಶವನ್ನು ಮಾರಾಟ ಮಾಡುವಂತ ಒಂದು ದುಸ್ಥಿತಿಗೆ ತಂದಿಟ್ಟಿದ್ದಾರೆ.